is the following situation possible? ಈ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಅದು ಆಗುತ್ತೋ ಇಲ್ಲ ಅಂತ ಹೇಳಿ. ಹೇಗೆ ನೋಡ್ಬೋದು ಅದನ್ನ? ಒಂದು ಈಕ್ವೇಷನ್ ಕಂಡುಹಿಡೀರಿ, ಡಿ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ. ಒಂದೊಂದ್ಸತಿ ಹೇಳಿದ್ನ, ಒಂದ್ಸತಿ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ, ಒಂದ್ಸತಿ ಡೈರೆಕ್ಟಾಗಿ ಸಿಗುತ್ತೆ ಉತ್ತರ, ಒಂದ್ಸತಿ ಹುಡುಕ್ಬೇಕಾಗುತ್ತೆ. ಸರಿನಾ? ಹೇಗೆ ಹುಡುಕೋದು? ಡಿ ವ್ಯಾಲ್ಯೂ ಕಂಡುಹಿಡಿದು ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಸೊ ಇಫ್ ಸೊ ಡಿಟರ್ಮೈನ್ ದ ಪರ್ಸೆಂಟೇಜ್. ಇದು ನಿಮ್ಮ ಮೊದಲೇ ಭಾಗ ಪ್ರಶ್ನೆ ಇದು. ದ ಸಮ್ ಆಫ್ ದ ಏಜಸ್ ಆಫ್ ಟೂ ಫ್ರೆಂಡ್ಸ್ is 20 years. 4 years ago, the product of their age in years was 48. So, ಇದು ನಿಮ್ಮ age related problem answer. So, age related problem ನಾವು ಚಿತ್ರ ಬಿಡಿಸಬಹುದು. So, past, present and future. Past ಬಂದು present ಬಂದು x and y. Sum of ages of two friends is 20. 4 years ago ಅಂತ ಹೇಳಿದ್ರೆ past x minus 4. ಇದು ನಿಮ್ಮ y minus 4. The product of the ages was 48. So, ಇವಾಗ given ಬರೆಯೋಣ. given ಏನು? sum of their two, okay, ಅದು ಮೊದಲಾಗಿ ಇದನ್ನು ಬರಿಬೇಕಾಗುತ್ತೆ. let x be percentage of person 1 and y present age of person 2. So, in given, the sum of their ages x plus y is equal to 20. 4 years ago ಅಂತ ಹೇಳಿದ್ರೆ past tense ಅಲ್ವಾ? The product of their ages was 48 ಅಂತ ಹೇಳಿದ್ರೆ ಈ ಕೇಸು product of their ages is 48. So, ಇವಾಗ ಇದನ್ನ ಕಂಟಿನ್ಯೂ ಮಾಡೋದಕ್ಕೆ I need an expression y is equal to 20 minus x. ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. This is equation 2, this is equation 1 ಅಲ್ವಾ? So, sub y from 1 into 2 x minus 4 into 20 minus x minus 4 is equal to 48. For the simplification, x minus 4 into 16 minus x is equal to 48. So, x times of this entire thing, x times of 16 minus x minus 4 times of 16 minus x is equal to 48. So, x times of 16 minus 8 is 16x minus x square minus 4 times of 16 ಮತ್ತೆ minus 4 times of minus x. So, 64 plus 4x is equal to 48. For the simplification, like terms ನೋಡಿ, ಇದು ಇನ್ಯಾವುದೂ ಇಲ್ಲ. ಸೊ 20x ಆಗುತ್ತೆ. ಟ್ರಾನ್ಸ್ಪೋಸ್ ಮಾಡೋಣ. ಪ್ಲಸ್ ಎಕ್ಸ್ ಸ್ಕ್ವೇರ್ minus 20x plus 40, 60, 100, 112 is equal to 0. So, ಮುಂದಿನ ಭಾಗ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ, ಫಾರ್ಮುಲಾ ಏನು ಬರುತ್ತೆ ಇಲ್ಲಿ? d is equal to p square minus 4ac. ಸೊ, ಮೊದಲೇ ಅದೇ ಸ್ಟೆಪ್ಪು. ಸೊ, b ಎಷ್ಟು ಬರುತ್ತೆ ಇಲ್ಲಿ? p minus 20 square is 400 minus 4 into a into 112
ಇದು ನಿಮ್ಮ 400 minus 448 which is negative 48. So answer negative ಬಂತು. ಹಾಗಾಗಿ as d is less than 0, this implies above situation is not possible. ಅಷ್ಟೇ ಉತ್ತರ. ಸೊ ನೀವು ಇಸ್ ಇಟ್ ಪಾಸಿಬಲ್ ಅಂತ ಕೇಳಿದಾಗ ಒಂದು ಈಕ್ವೇಶನ್ ಸಿಕ್ಕಿದ ಮೇಲೆ ಡಿ ವ್ಯಾಲ್ಯೂ ಕಂಡುಹಿಡಿಯಿರಿ. ಡಿ ವ್ಯಾಲ್ಯೂ ನೆಗೆಟಿವ್ ಬಂತು ಅಂತ ಹೇಳಿದ್ರೆ ನಾಟ್ ಪಾಸಿಬಲ್. ಡಿ ವ್ಯಾಲ್ಯೂ ನಾನ್ ನೆಗೆಟಿವ್ 0 ಇಲ್ಲಾಂದ್ರೆ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ಮುಂದಕ್ಕೆ ಫ್ಯಾಕ್ಟರೈಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಫಾರ್ಮುಲಾ ಮೆಥಡ್ ಅಲ್ಲಿ ಆಲ್ಫಾ ಅಂಡ್ ಬೀಟಾ ಕಂಡುಹಿಡಿದು ನಿಮ್ಮ ಆನ್ಸರ್ ಕನ್ಕ್ಲೂಡ್ ಮಾಡಿ. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು. ಸೊ ವೆರಿಫೈ ಯೂಸಿಂಗ್ ಕೋಡ್ ಕೂಡ ಬರ್ದಿದ್ದೀನಿ, ಅದನ್ನು ಕೂಡ ಮಾಡೋಣ. ಸೊ 1 minus 20 and 112. 1 minus 20 112. So roots are imaginary, not real. So graph ನೋಡಬಹುದು, it's nowhere close to it's nowhere close to the x-axis. ಕರೆಕ್ಟ್ ಅರೇಂಜ್ ಮಾಡೋಕೆ ಗೊತ್ತಾಗುತ್ತೆ ನಿಮಗೆ. ಹಾ ಅಲ್ವಾ? ಸೊ x-axis ದೂರನೇ ಇದೆ, ಟಚ್ ಆಗ್ತಾ ಇಲ್ಲ, ಕ್ಲಿಯರ್ ಆಗಿ ನೋಡ್ಬೋದು ಅದನ್ನ. ಸೊ ವಿ ಕ್ಯಾನ್ ಸಿ ದಟ್ ಡಿ ವ್ಯಾಲ್ಯೂ ನೆಗೆಟಿವ್ ಬರಲೇಬೇಕು. ಗ್ರಾಫಿಕಲಿ ಕೂಡ ವೆರಿಫೈ ಮಾಡಿದ್ರಿ.